ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಡೇ. ಇವತ್ತು ಈ ವಿಡಿಯೋ ಏನಕ್ಕೆ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ, 2 ದಿನದಿಂದ ಕಾಲ್ಸು ಕಮೆಂಟ್ಸು ಇದ್ರ ಬಗ್ಗೆ ಬರ್ತಿದೆ. ಅಂದರೆ ಈರುಳ್ಳಿ ಎಕ್ಸ್ಪೋರ್ಟ್ ಓಪನ್ ಮಾಡಿದ್ದಾರೆ, ಅಂದರೆ 40% ಇದ್ದಿದ್ದನ್ನು 20%ಗೆ ಎಕ್ಸ್ಪೋರ್ಟ್ ಡ್ಯೂಟಿನ ಕಡಿಮೆ ಮಾಡಿದ್ದಾರೆ. ಅದರ ಪ್ರಭಾವ ಏನಾಗುತ್ತೆ? ರೇಟ್ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ? ಮತ್ತು ಮಿನಿಮಮ್ ಎಕ್ಸ್ಪೋರ್ಟ್ ಬಂದ್ಬಿಟ್ಟು $550 ಇತ್ತು, ಅದನ್ನು ಪೂರ್ತಿ ತೆಗೆದಿದ್ದಾರೆ, ಅಂದರೆ ಪೂರ್ತಿ ರಿಮೂವ್ ಮಾಡಿದ್ದಾರೆ. ಇದರ ಎಫೆಕ್ಟ್ ಏನಾಗುತ್ತೆ, ಮತ್ತು ರೇಟ್ ಹೆಚ್ಚಾಗುತ್ತಾ, ಕಡಿಮೆ ಆಗುತ್ತಾ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಕಾಲ್ಸು, ಮೆಸೇಜ್ಸು, ಕಮೆಂಟ್ಸು ಬರ್ತಿದೆ. ಅದಕ್ಕೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿ ಇದೊಂದು ವಿಡಿಯೋ ಹಾಕ್ತಿದ್ದೀನಿ. ನೋಡಿ, ಇದರಿಂದ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ, ಮತ್ತು MEP ಅಂದರೆ ಮಿನಿಮಮ್ ಎಕ್ಸ್ಪೋರ್ಟ್ ಪ್ರೈಸ್ ಅಂದರೆ ಏನು, ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಅದ್ರ ಬಗ್ಗೆ ಪೂರ್ತಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಪಾಯಿಂಟ್ ಟು ಪಾಯಿಂಟು. ನೋಡೋಕ್ಕೆ ಮುಂಚೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೊಬ್ಬರಿಗೆ ಶೇರ್ ಮಾಡಿ. ಇನ್ನು ಏನಿದೆಯೋ ನಿಮಗೆ ಈರುಳ್ಳಿ ಬಗ್ಗೆ, ಈರುಳ್ಳಿ ರೇಟ್ ಏನಾಗ್ಬೋದು ಮುಂದೆ, ಹೆಂಗೆ ಪ್ರೊಟೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಪ್ರತಿ ಮಾಹಿತಿಯನ್ನು ತಿಳಿಸ್ತೀನಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮೊದಲನೇದಾಗಿ ಈಗ ಮಿನಿಮಮ್ ಎಕ್ಸ್ಪೋರ್ಟ್ ಪ್ರೈಸ್ ಅಂದರೆ $550 ಪೂರ್ತಿ ತೆಗೆದಾಕಿದೆ ಗೌರ್ಮೆಂಟ್. ಪ್ಲಸ್ಸು ಇಷ್ಟು ದಿನ ಬಂದ್ಬಿಟ್ಟು ನಮಗೆ ಡ್ಯೂಟಿ ಇದ್ದಿದ್ದು 40% ಇದ್ದಿದ್ದನ್ನ ಅರ್ಧಕ್ಕರ್ಧ ಮೈನಸ್ ಮಾಡಿ 20% ಅಷ್ಟೇ ಬಿಟ್ಟಿದೆ. ಇದರಿಂದ ಏನೇನು ಪ್ರಭಾವ ಬೀರುತ್ತೆ, ಯಾರ್ಯಾರಿಗೆ ಲಾಭ ಬರುತ್ತೆ ಅನ್ನೋದು ನೋಡೋದಾದರೆ, ಫಸ್ಟ್ ಬಂದ್ಬಿಟ್ಟು ರೈತರಿಗೆ 100% ಲಾಭ. ಯಾಕಂದರೆ ಡ್ಯೂಟಿನ ಕಡಿಮೆ ಮಾಡಿರೋದ್ರಿಂದ ಜಾಸ್ತಿ ಎಕ್ಸ್ಪೋರ್ಟ್, ಅಂದರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಈರುಳ್ಳಿ ಹೋಗೋದ್ರಿಂದ ನಮ್ಮ ದೇಶದಲ್ಲಿ ಈರುಳ್ಳಿ ಬಂದ್ಬಿಟ್ಟು ಸ್ಟಾಕ್ ಕಡಿಮೆ ಆಗುತ್ತೆ. ಸೊ 100% ರೇಟು ಜಾಸ್ತಿ ಆಗುತ್ತೆ. ಸೆಕೆಂಡು, ನಾವೆಷ್ಟು ಎಕ್ಸ್ಪೋರ್ಟ್ ಮಾಡ್ತೀವೋ, ಅಂದರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಎಷ್ಟು ನಾವು ಕಳಿಸ್ತೀವೋ ಅಷ್ಟೇ ಇಲ್ಲಿ ಸ್ಟಾಕ್ ಕಡಿಮೆ ಆಗೋದ್ರಿಂದ ಇಲ್ಲಿ ಆಟೋಮೆಟಿಕ್ ರೇಟ್ ಜಾಸ್ತಿ ಆಗುತ್ತೆ. ನಮ್ಮ ಲೋಕಲ್ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಆಗುತ್ತೆ. ಅದಲ್ಲದೆ ನಾವು ಕಳಿಸ್ತಿರೋ ಇವಾಗ ನಮ್ಮ ನೇಬರ್ ಕಂಟ್ರೀಸ್ ಇದೆ, ಅಂದರೆ ಅಕ್ಕಪಕ್ಕ ನೆರೆ ರಾಷ್ಟ್ರಗಳಂದರೆ ಬಾಂಗ್ಲಾದೇಶ, ಭೂತಾನು, ಮೊರಿಷಸ್ಸು, ಈ ಎಲ್ಲ ಕಡೆ ಲಕ್ಷ ಟನ್ಗಳು ಎಕ್ಸ್ಪೋರ್ಟ್ ಆಗೋ ಸಾಧ್ಯತೆ ಇದೆ. ಎಲ್ಲ ಆಚೆ ಹೋಗುತ್ತೆ. ಆಚೆ ಹೋಗೋದ್ರಿಂದ ನಮಗೂ ಇಲ್ಲಿ ಏನಾಗುತ್ತೆ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೂ ಈರುಳ್ಳಿ ಒಳ್ಳೆ ರೇಟ್ ಸಿಗುತ್ತೆ. ನಮ್ಮದಿಲ್ಲಿ ಲೋಕಲಲ್ಲೂ ಅಷ್ಟೇ ಎಲ್ಲ ರೈತರಿಗೂ ಉಪಯೋಗ ಆಗುತ್ತೆ, ತುಂಬ ರೇಟ್ ಜಾಸ್ತಿ ಆಗುತ್ತೆ. ಇದು ಬಿಟ್ಟು MEP ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳ್ತೀನಿ. ಅಂದರೆ ಮಿನಿಮಮ್ ಎಕ್ಸ್ಪೋರ್ಟ್ ಪ್ರೈಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಕ್ಲೀನಾಗಿ ಹೇಳ್ತೀನಿ. ತಿಳ್ಕೊಳ್ಳೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿ.